ಅಮ್ಮ ಎಲ್ಲ ಕಲರ್ ಹೂವನ್ನು ತಂದಿದ್ದಾಳೆ ನೋಡಿ, ಎಷ್ಟು ಚೆನ್ನಾಗಿದೆ. ನನಗೆ ಹೂವು ಅಂದರೆ ತುಂಬಾ ಇಷ್ಟ ಪೂಜೆಗೆ ಮಾಡೋದಕ್ಕೆ. ಇನ್ನು ತರಕಾರಿ ನೋಡೋಣ ಬನ್ನಿ, ಏನೇನು ತರಕಾರಿ ತಂದಿದ್ದಾರೆ ಅಂತ. ಹಾಗೆ ಅಮ್ಮ ಬಂದಿದ್ರು ಅಂತ ಅಪ್ಪ ಅಮ್ಮ ಇಬ್ಬರು ಬಂದಿದ್ದಾರೆ. ಏನೇನು ಮಾಡಿದ್ದೀನಿ ಅಂತ ಅಡುಗೆ ಕೂಡ ತೋರಿಸ್ತೀನಿ. ಬೆಸ್ಟ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಪರ್ದಿನಿ ಸ್ಪೆಷಲ್. ನಾನು ಲಕ್ಷ್ಮಿ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ ಏನೇನೆಲ್ಲ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಮೊದಲಿಗೆ ಬಂಟು ಸ್ಕೂಲಿಂದ ಬರ್ತಾ ಇದ್ದ. ವೈಟ್ ಯೂನಿಫಾರ್ಮ್, ಇವತ್ತು ವೈಟ್ ಯೂನಿಫಾರ್ಮ್ ಅಂತೂ ಸಿಕ್ಕಾಪಟ್ಟೆ ಗಲೀಜು ಮಾಡಿರ್ತಾರೆ. ಎಲ್ಲ ಪೇರೆಂಟ್ಸ್ಗೂ ಗೊತ್ತಿರುತ್ತೆ. ಅಂದರೆ ಎಲ್ಲ ಮನೆಗೂ ವೈಟ್ ಬಟ್ಟೆಗಳು ಹಾಕ್ಕೊಂಡ್ರೆ ಮಕ್ಕಳು ಎಷ್ಟೆಲ್ಲ ಗಲೀಜಾಗಿರುತ್ತೆ ಅಂತ ಗೊತ್ತಾಗುತ್ತೆ. ನೋಡಿ ದೇವರೇ ಹೆಂಗಪ್ಪ ಇವು ಒಗಿಯೋದು ಅನಿಸುತ್ತೆ. ಇನ್ನು ನಾನು ಇದಕ್ಕೊಂದು ಟಿಪ್ಸನ್ನು ತೋರಿಸ್ತಾ ಇದ್ದೀನಿ. ಅಂದರೆ ನಾನು ಯೂನಿಫಾರ್ಮ್ ಹಾಕ್ಕೊಂಬಂದು ಬಿಚ್ಚಿದ ತಕ್ಷಣ ನಾನು ಬುಧವಾರ ಇದು ಯೂನಿಫಾರ್ಮು ಮಕ್ಳು ಹಾಕ್ಕೊಂಡು ಹೋಗೋದು ನಮ್ಮ ಕಡೆ ಎಲ್ಲ. ಇನ್ನು ಬುಧವಾರದ ಯೂನಿಫಾರ್ಮ್ ಎಲ್ಲ ಬಿಚ್ಚಿಬಿಟ್ಟು ನೋಡಿ ಎಷ್ಟು ಗಲೀಜು ಮಾಡಿದ್ದಾರೆ. ಇದನ್ನು ಒಂದು ಟಿಪ್ಸ್ ಅಂತ ಹೇಳ್ತಾ ಇದ್ದೀನಿ. ಇದಕ್ಕೆ ಬಿಸಿನೀರು ಬಿಟ್ಕೊತಾ ಇದ್ದೀನಿ ನಾನು. ಅಂದರೆ ಟ್ಯಾಪ್ ಆನ್ ಮಾಡ್ಕೊಂಡು ಬಿಸಿನೀರು ಬಿಟ್ಕೊಂಡ್ಬಿಟ್ಟು ಬಕೆಟ್ಗೆ 1-2 ಚಮಚ ಇದಕ್ಕೆ ನಾನು ಸ್ವಲ್ಪ ಸರ್ಪಿನ ಪೌಡ್ರನ್ನು ಸೇರಿಸ್ಕೊತಾ ಇದ್ದೀನಿ. 1-2 ಚಮಚ ಸರ್ಪಿನ ಪೌಡ್ರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗೇ ನೆನೆಸ್ತಾ ಇದ್ದೀನಿ. ಅಂದರೆ ನಾನು ಸಾಯಂಕಾಲ 4 ಗಂಟೆಯಲ್ಲಿ ನೆನೆಸ್ತಾ ಇದ್ದೀನಿ ಬಟ್ಟೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಸಿನೀರಲ್ಲಿ ಚೆನ್ನಾಗಿ ಬಿಸಿ ಇದ್ದಾವೆ ನೀರು. ಈ ನೀರಲ್ಲಿ ಇವಾಗೇ ನೆನೆಸ್ಬಿಡ್ತೀನಿ. ನೆನೆಸ್ಬಿಟ್ಟು ನಾಳೆ ಬೆಳಗ್ಗೆ ಹೋಗಿದ್ದೀನಲ್ಲ ನೀಟಾಗಿರುತ್ತೆ. ಅಂದರೆ ಇದು ಲಾಸ್ಟ್ ಇಯರ್ ಯೂನಿಫಾರ್ಮ್, ಈ ಇಯರ್ ಯೂನಿಫಾರ್ಮ್ ಏನು ತೊಗೊಂಡಿಲ್ಲ ನಾನು, ಸಾಕ್ಸ್ ಮಾತ್ರ ತೊಗೊಂಡಿದ್ದೀನಿ. ನೀಟಾಗೂ ಕೂಡ ಇರುತ್ತೆ. ಹಾಗಾಗಿ ಓವರ್ ನೈಟ್ ನೆನೆಸ್ಬಿಡ್ತೀನಿ. ಈಸಿಯಾಗಿ ಆಗುತ್ತೆ, ಕೆಲಸ ಕೂಡ ಬೇಗ ಆಗುತ್ತೆ ಅಂತ ಹೇಳಿ ಈ ಥರ ನಾನು ಟಿಪ್ಸನ್ನು ಉಪಯೋಗಿಸ್ತೀನಿ. ನೀವು ಕೂಡ ಟ್ರೈ ಮಾಡಿ ನೋಡಿ ಒಂದು ಸಲ. ಇನ್ನು ಇದು ಶುಕ್ರವಾರ ಬೆಳಗ್ಗೆ ಅಪ್ಪ ಅಮ್ಮ ಬಂದಿದ್ದರು. ಇನ್ನು ತಿಂಡಿ ಮಾಡೋಣ ಅಂತ ಹೇಳಿ ಮಸಾಲೆ ಚಿತ್ರಾನ್ನ ಮಾಡೋಣ ಅಂತೇಳಿ ಮಸಾಲೆ ಚಿತ್ರಾನ್ನಕ್ಕೆ ನಾನು ಕಾಯಿ, ಹಂಗೆ ಒಂದು 6-7 ಎಸಳು ಬೆಳ್ಳುಳ್ಳಿ, ಹಾಗೆ 1 ಇಂಚಷ್ಟು ಶುಂಠಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಳ್ತಾ ಇದ್ದೀನಿ. ಏಕೆಂದರೆ ಬೆಳ್ಳುಳ್ಳಿ ಬಂದುಬಿಟ್ಟು ಸ್ವಲ್ಪ ಜಾಸ್ತಿನೇ ಉಪಯೋಗಿಸಿದ್ದೀನಿ ನೋಡಿ. ಮೀಡಿಯಮ್ ಸೈಜು 1 ಗೆಡ್ಡೆ ಅಂತ ಹೇಳ್ಬೋದು ಬೆಳ್ಳುಳ್ಳಿ. ಇದನ್ನು ಕೂಡ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳೋಣ. ಹಾಗೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಇಷ್ಟು ಸೇರಿಸ್ಕೊಂಡು ಜಾಸ್ತಿ ನುಣ್ಣಗಲ್ಲದೆ ತರ್ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಮತ್ತೊಂದು ಕಡೆ ಒಂದು ಕಡಾಯನ್ನು ತಗೊಳ್ಳೋಣ. ಕಡಾಯ ಬಿಸಿಯಾಗಿದ್ದ ತಕ್ಷಣ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ. 1-2 ಚಮಚ ಅಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆಗೆ 1/4 ಚಮಚ ಸಾಸಿವೆ, 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ, ಹಾಗೆ 1-2 ಚಮಚ ಕಡಲೆ ಬೀಜವನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಗೋಡಂಬಿ ಕೂಡ ಉಪಯೋಗಿಸ್ಬೋದು. ಇಲ್ಲಿ ನಾನು ಸ್ವಲ್ಪ ಕಡಲೆ ಬೀಜ ಜಾಸ್ತಿ ಸೇರಿಸ್ಕೊತೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಸ್ಕಿಪ್ ಮಾಡ್ಕೋಬೋದು. ಇದನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಆಗಿದ ನಂತರ 1/4 ಚಮಚ ಅಷ್ಟು ಜೀರಿಗೆಯನ್ನು ಸೇರಿಸ್ಕೊಂಡಿದ್ದೀನಿ. ನಾನು ಜೀರಿಗೆ ಎಲ್ಲದಕ್ಕೂ ಉಪಯೋಗಿಸ್ತೀನಿ, ಹಂಗಾಗಿ ನನಗೆ ಪ್ರತಿಯೊಂದಕ್ಕೂ ಜೀರಿಗೆ ಹಾಕ್ತೀನಿ. ಇನ್ನು 1 ರೆಂಬೆಯಷ್ಟು ಕರಿಬೇವು ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಎಲ್ಲ ಫ್ರೈ ಆಗಿದ ನಂತರ ನೋಡಿ ಕಂಪ್ಲೀಟಾಗಿ ಫ್ರೈ ಆಗಿದೆ. ಇಷ್ಟಾದರೆ ಸಾಕಾಗುತ್ತೆ. ಇವಾಗ ತರ್ತರಿಯಾಗಿ ರುಬ್ಬಿ ತೊಗೊಂಡಿರುವಂಥ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ. ಮಸಾಲೆ ಚಿತ್ರಾನ್ನಗೆ ಮಸಾಲನೇ ತುಂಬಾ ಇಂಪಾರ್ಟೆಂಟು. ಹಾಗೆ ಇದು ಜಾಸ್ತಿ ಕ್ವಾಂಟಿಟಿಯಲ್ಲೂ ಕೂಡ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಇವಾಗ ಮಸಾಲೆ ಚಿತ್ರಾನ್ನಗೆ ಮಸಾಲೆ ಸೇರಿಸ್ಕೊಂಡ್ಬಿಟ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಕಂಪ್ಲೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸುತ್ತು ಎಣ್ಣೆ ಬಿಡಬೇಕು, ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದ್ದೆ. ಈ ಟೈಮಲ್ಲಿ ಒಂದು ಅರ್ಧ ಚಮಚ ಅಷ್ಟು ಅರಿಶಿಣವನ್ನು ಸೇರಿಸ್ಕೊಂಡು ಇವಾಗ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ, ಚೆನ್ನಾಗಿ ಫ್ರೈ ಕೂಡ ಆಗಿದೆ. ಇಷ್ಟಾದರೆ ಸಾಕಾಗುತ್ತೆ. ಇವಾಗ ನಾವು ನಿಂಬೆಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ ನಾನು 1 ನಿಂಬೆಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಇಷ್ಟೇ ಮುಗೀತು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸೂಪರಾಗಿರುತ್ತೆ, ಸಖತ್ತಾಗಿ ಬಂದಿತ್ತು. ಟೇಸ್ಟ್ ಮಾತ್ರ ಮಸಾಲೆ ಚಿತ್ರಾನ್ನ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋರು ಈ ಥರ ಮಾಡ್ಕೋಬೋದು. ನೋಡಿದ್ರಲ್ಲ, ನಾನು ಅರ್ಧ ನಿಂಬೆಹಣ್ಣು ಈ ಥರ ರಸ ಸೇರಿಸ್ಕೊಂಡಿದ್ದೀನಿ. ಇಷ್ಟೇ, ಇನ್ನು ಜಾಸ್ತಿ ಕುದಿಸ್ಕೊಳ್ಳೋಕೆ ಹೋಗಬಾರ್ದು. ಇವಾಗ ಸ್ಟವನ್ನು ಆಫ್ ಮಾಡಬೇಕಾಗುತ್ತೆ. ಏಕೆಂದರೆ ಜಾಸ್ತಿ ಕುದಿಸ್ಕೊಂಡ್ಬಿಟ್ರೆ ಕಹಿ ಬಂದುಬಿಡುತ್ತೆ. ಹಾಗಾಗಿ ಜಾಸ್ತಿ ಹೊತ್ತು ಕುದಿಸ್ಕೊಳ್ಳೋಕೆ ಹೋಗಬಾರ್ದು. ಇನ್ನು ಸ್ಟವ್ ಆಫ್ ಮಾಡಿ ನಾನಿವಾಗ ಬಿಸಿ ಅನ್ನವನ್ನು ಮುಂಚಿತವಾಗೇ ಮಾಡಿದ್ದೆ ರೈಸು. ಇವಾಗ ಇದನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಬ್ರೌನ್ ರೈಸ್ ಉಪಯೋಗಿಸೋದ್ರಿಂದ ರೈಸ್ ಈ ಕಲರಲ್ಲಿ ಕಾಣಿಸ್ತಾ ಇದೆ. ನಾನು ಎಲ್ಲ ವೀಡಿಯೋಸಲ್ಲೂ ಹೇಳ್ತಾ ಇರ್ತೀನಿ ಬ್ರೌನ್ ರೈಸ್ ಅಂತ. ಇನ್ನು ಇದನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟು ಕೂಡ ಸಖತ್ತಾಗಿರುತ್ತೆ. ಇನ್ನು ಚಿತ್ರಾನ್ನ ಮುಗಿದೇ ಹೋಯಿತು. ಇನ್ನು ಶುಕ್ರವಾರ ಆಗಿದ್ದರಿಂದ ನಾನು ಮಾಮೂಲಿ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ನಲ್ಲ ಉಪ್ಪಿನ ದೀಪ ಅಂತ. ಉಪ್ಪಿನ ದೀಪ ಆಷಾಢ ಮಾಸದ ಶುಕ್ರವಾರದ ಉಪ್ಪಿನ ದೀಪ ಹಚ್ಚೋದೇ ಯಾವ ಥರ ಅಂತ ತೋರಿಸಿದ್ನಲ್ಲ. ಇನ್ನು ಅದಕ್ಕೋಸ್ಕರ ಗುರುವಾರನೇ ನೆನ್ನೆ ಕಳಶ ತೆಗೆದಿಕ್ಕಿದೆ. ಆದರೆ ನೆನ್ನೆ ದೇವ್ರ ಸಾಮಾನೆಲ್ಲ ಉಜ್ಜೋಕ್ಕೆ ಟೈಮ್ ಇರಲಿಲ್ಲ. ಹಾಗಾಗಿ ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಇವತ್ತು ಕೂಡ ಉಪ್ಪಿನ ದೀಪ ಹಚ್ಬಿಟ್ಟು ಪೂಜೆ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ. ಶುಕ್ರವಾರ ಬಂದರೆ ಒಂಥರ ಖುಷಿಯಾಗುತ್ತೆ ಮನಸ್ಸಿಗೆ ಪೂಜೆ ಮಾಡೋದಕ್ಕೆ. ಇನ್ನು ಅಪ್ಪ ಅಮ್ಮ ಇಬ್ಬರು ಬಂದಿದ್ದರು. ಬೆಳಗ್ಗೆ 5 ಗಂಟೆಗೆ ಅಪ್ಪ ಅಮ್ಮ ಇಬ್ಬರು ಬಂದರು ಬೆಂಗಳೂರಿಂದ. ಇಲ್ಲಿಗೆ ಗೌರಿಬಿದನೂರಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ
ಕರೆಕ್ಟಾಗಿ 5 ಗಂಟೆಗೆ ಬಂದರು. ಇನ್ನು ಏನೇನೆಲ್ಲ ತಂದಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ. ಫಸ್ಟಿಗೆ ನಾನು ಇಲ್ಲಿ ಟೊಮೊಟೊ ತೋರಿಸ್ತಾ ಇದ್ದೀನಿ, ಏಕೆಂದರೆ ಇದು ಅಕ್ಕ ಅವ್ರ ಫಾರ್ಮ್ದು, ಅಕ್ಕ ಕಳಿಸಿದ್ದಾರೆ ಅಲ್ಲಿಂದ. ಇನ್ನು ನನಗಂತೂ ಮೂಲಂಗಿ ಸಿಗೋದೇ ಇಲ್ಲ, ತುಂಬ ಅಪರೂಪ ಮೂಲಂಗಿ ಸಿಗೋದು. ಹಂಗಾಗಿ ನನ್ನ ಬ್ಲಾಗಲ್ಲೂ ಕೂಡ ಮೂಲಂಗಿ ಸಾರು ತುಂಬ ಕಮ್ಮಿ ಮಾಡೋದು. ನನಗೆ ಮೂಲಂಗಿ ನೋಡಿದ ತಕ್ಷಣ ಒಂಥರ ಖುಷಿಯಾಗೋಯಿತು. ನಮ್ಮ ಮೂಲಂಗಿ ತಂದಿದ್ದಾರೆ. ಹಾಗೆ ಬೀನ್ಸ್ ತೊಗೊಬಂದಿದ್ದಾರೆ. ಬೀನ್ಸು ಕೂಡ ಅಷ್ಟೇ ಇಲ್ಲಿ ಸಿಗುತ್ತೆ ಅಂದರೆ ಸೆಪ್ಟೆಂಬರ್ ನವಂಬರ್ ಆ ಟೈಮಲ್ಲಿ ಸಿಗುತ್ತೆ. ಇವಾಗ ಬಿಸಿಲಿಗೆ ಅಂತ ಈ ಕಡೆ ಬರೋದಿಲ್ಲ, ಯಾವುದೇ ತರಕಾರಿನೂ ಈ ಕಡೆ ಸಿಗೋಲ್ಲ ಜಾಸ್ತಿ. ಹಾಗಾಗಿ ಇಲ್ಲಿ ಸಿಗದೇ ಇರೋ ತರಕಾರಿ ಎಲ್ಲ ತಂದೈತೆ ಅಮ್ಮ. ಅಂದರೆ ನಾವು ಊರಿಗೆ ಹೋದಾಗೆಲ್ಲ ಇದೆಲ್ಲ ತಂದ್ಕೊತೀನಿ ಅಲ್ಲಿಂದ. ಹಾಗಾಗಿ ತಂದಿದ್ದಾರೆ ನೋಡಿ, ಎಲ್ಲ ಒಂದೊಂದಾಗೆ ಜೋಡಿಸ್ಕೊತಾ ಇದ್ದೀನಿ, ಫ್ರಿಜ್ಜಿಗೆ ಇಡೋಣ ಅದಕ್ಕೆ ಅವರಿಗೆ. ಇನ್ನು ನವಿಲು ಕೋಲು ಅಂತೂ ಖಂಡಿತವಾಗೂ ಈ ಕಡೆ ಅಂದರೆ ಆಂಧ್ರದಲ್ಲಿ ಇದು ಗೊತ್ತೇ ಇಲ್ಲ ಯಾರಿಗೂ. ಹಂಗಾಗಿ ನನ್ನ ವೀಡಿಯೋಸ್ ಕೆಲವರು ನೋಡ್ತಾ ಇರ್ತಾರೆ, ಅವ್ರಿಗೆ ಹೇಳ್ತಾ ಇದ್ದೀನಿ, ನವಿಲು ಕೋಲು ಅಂದರೆ ಇದೆ, ಈ ಥರ ಇರುತ್ತೆ ನವಿಲು ಕೋಲು. ಇದು ನಾವು ಪ್ರತಿಯೊಂದಕ್ಕೂ ಉಪಯೋಗಿಸ್ತೀವಿ. ಅಂದರೆ ಪಲಾವ್ಗೆ, ವೆಜಿಟೇಬಲ್ ಸಾಂಬಾರು, ತರಕಾರಿ ಸಾಂಬಾರು ಮಾಡ್ತೀವಿ, ಅದಕ್ಕೆಲ್ಲ ಇದನ್ನು ಉಪಯೋಗಿಸ್ತಾ ಇರ್ತೀನಿ. ನಾನು ತರಕಾರಿ ಎಲ್ಲಿ ಹೋದ್ರೂ ಇದನ್ನು ಹುಡುಕ್ತಾನೇ ಇರ್ತೀನಿ, ಬಟ್ ಇದು ಸಿಗೋದೇ ಇಲ್ಲ ಈ ಕಡೆ. ಏನು ಅಂತ ಕೇಳ್ತಾರೆ, ನವಿಲು ಕೋಲು ಅಂತ ಕೇಳಿದ್ರೆ ಇದನ್ನು ಕೂಡ 1 kg ಎಷ್ಟು ತಂದೈತೀಯ ಅಮ್ಮ. ಇದೆಲ್ಲ ನಾವೇನು ಬೆಳೆದಿರೋದಲ್ಲ, ಎಲ್ಲ ಅಂಗಡಿಯಿಂದ ತಂದಿರೋದೆ. ಇನ್ನು ಬದನೆಕಾಯಿ ಈ ಕಡೆ ಎಲ್ಲ ಬ್ಲೂ ಕಲರಲ್ಲಿ ಬದನೆಕಾಯಿ ಸಿಗುತ್ತೆ, ಒಂದೊಂದು ಕಡೆ ಎಲ್ಲೋ ಒಂದೊಂದು ಕಡೆ ವೈಟ್ ಬದನೆಕಾಯಿ ಸಿಗುತ್ತೆ. ಹಾಗಾಗಿ ಅಮ್ಮ ಇದನ್ನು ಕೂಡ ತೊಗೊಬಂದಿದ್ದಾರೆ, ಎಣ್ಗಾಯಿ ಮಾಡು ಅಂತ ಹೇಳ್ತಾಯಿದ್ರು. ಇನ್ನು ಹಸಿಮೆಣ್ಸಿನ್ಕಾಯಿ ಅಂತೂ ಹೇಳಲೇಬೇಕಾಗಿರುವಂಥ ವಿಷಯ, ಯಾಕೆಂದರೆ ತೋರಿಸ್ತೀನಿ ನಾನು. ನಮ್ಮ ಮನೆಗೂ ಹಸಿಮೆಣ್ಸಿನ್ಕಾಯಿ ಇದೆ, ಇಲ್ಲಿಂದು ನೋಡ್ತಾ ಇರ್ಬೋದು ವ್ಯತ್ಯಾಸ ನೀವು ಹೆಂಗಿದೆ ಅಂತ ನೋಡಿ. ಇಷ್ಟು ಡಿಫ್ರೆನ್ಸ್ ಇರುತ್ತೆ. ಹಾಗೆ ಒಂಥರ ಟೇಸ್ಟು ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ. ಈ ಹಸಿಮೆಣ್ಸಿನ್ಕಾಯಿ ಚಟ್ನಿಗೆ ಹಾಕ್ಬೋದು, ಮಸ್ಕಾಯಿ ಹಾಕ್ಬೋದು, ಮಸ್ಕಾಯಿ ಸಾರಿಗೆ ಏನು ಅಷ್ಟೊಂದು ಚೆನ್ನಾಗಿರಲ್ಲ. ಇನ್ನು ಕುಂಬಳಕಾಯಿ ಅಂತೂ ನನ್ನ ತಂಗಿ ಹೇಳ್ತಾಯಿದ್ರು, ತುಂಬಾ ಬಿಲ್ಡಪ್ ತೊಗೊಂಡು ಎಷ್ಟು ಘಮ ಘಮ ಅಂತ ಸ್ಮೆಲ್ ಬರ್ತೈತೆ ಅಂತ. ಅವಳು ಹೇಳಿದ ರೇಂಜ್ಗೇನಿಲ್ಲ, ಪರವಾಗಿಲ್ಲ, ಸ್ಮೆಲ್ ಬರ್ತೈತೆ, ಚೆನ್ನಾಗೇ ಐತೆ, ಸುಮ್ಮನೆ ಹಂಗೆ ಹೇಳಿದೆ ಕಾಮಿಡಿಗೆ ಅಂತ. ಇನ್ನು ಇದಂತೂ ನಿಮಗೆ ಹೇಳಲೇಬೇಕಾಗಿರೋದು ಜೀನಿ ಪೌಡರು. ನನ್ನ ತಂಗಿ ಪಾಪ ತುಮಕೂರಿಂದ ತಂದುಕೊಟ್ಟಿದ್ದಾಳೆ, ನನಗೆ ಬೇಕೇ ಬೇಕು, ನಾನು ಸ್ವಲ್ಪ ದಪ್ಪ ಆಗಿದ್ದೀನಿ, ಡಯಟ್ ಮಾಡಬೇಕು ಅಂತ ಹೇಳಿದ್ದಕ್ಕೆ ತುಮಕೂರಿಂದ ಕಳಿಸಿದ್ದಾಳೆ. ನೆಕ್ಸ್ಟ್ ಟೈಮ್ ನಾನು ಕೂಡ ಮಾಡೋಣ ಅಂದ್ಕೊಂಡಿದ್ದೀನಿ ಜೀನಿ ಪೌಡ್ರು. ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ ನಾನು ಜೀನಿ ಪೌಡ್ರ್ ಮಾಡೋದು ತೋರಿಸ್ತೀನಿ ಅಂತ. ಇನ್ನು ಜೀನಿ ಪೌಡ್ರ್ ಕಳಿಸಿದ್ರೆ ಸ್ಮೆಲ್ ಅಂತೂ ಸಖತ್ತಾಗಿದೆ. ಆ್ಯಕ್ಚುಲಿ ಅಂಗಡಿಯಲ್ಲಿ ಮಾಡಿರೋದಲ್ಲ, ಇದು ಮನೆಯಲ್ಲೇ ಮಾಡಿರೋದು. ತುಂಬಾ ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಾಯಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಗಂಜಿ ಮಾಡ್ತೀನಲ್ಲ, ಅದನ್ನು ಆದರೆ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಒಟ್ಟಿನಲ್ಲಿ ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಪರಿಮಳ ಅಂತ ಘಮ ಘಮ ಅಂತ. ಇನ್ನು ಸ್ವಲ್ಪ ಬಟ್ಟೆಗಳು ತಂದಿದ್ದಾರೆ ಅಮ್ಮ, ಕ್ಲೋತ್ಸ್ ಸ್ವಲ್ಪ ತಂದಿದ್ದಾರೆ. ಅಂದರೆ ನಾನು ಇಲ್ಲ ಅಷ್ಟೊಂದು ನನಗೆ ಏನು ಶಾಪಿಂಗ್ಸ್ ಗೊತ್ತಿಲ್ಲ, ನಾನು ಇಲ್ಲೆಲ್ಲೂ ಶಾಪಿಂಗ್ಗೆ ಹೋಗಲ್ಲ. ಹಾಗಾಗಿ ಅಮ್ಮ ಊರ ಕಡೆಯಿಂದನೇ ತೊಗೊಬಂದಿದ್ದಾರೆ, ಗೌರಿಬಿದೂರಿಂದನೇ. ಹ್ಯಾಂಕಲ್ ಲೆಗ್ಗಿನ್ಸ್ಗಳು ತೊಗೊಬಂದಿದ್ದಾರೆ, ಗೋಲ್ಡ್ ಕಲರ್ ತಂದಿದ್ದಾರೆ. ಅಂದರೆ ನಾನು ಲಾಸ್ಟ್ ಟೈಮ್ ಹೋದಾಗ ಸ್ವಲ್ಪ ತಂದ್ಕೊಂಡಿದ್ದೆ. ಇನ್ನು ರಮಾ ಗ್ರೀನ್ ಒಂದು, ಸ್ಕೈ ಬ್ಲೂ ಕಲರ್ ಒಂದು, ರೆಡ್ ಕಲರ್ ಒಂದು, 3 ಲೆಗಿನ್ಸ್ ತೊಗೊಬಂದಿದ್ದಾರೆ. ಕ್ವಾಲಿಟಿ ವೈಸ್ ಚೆನ್ನಾಗಿರುತ್ತೆ ಗೌರಿಬಿದೂರಲ್ಲಿ. ಹಾಗಾಗ್ಬಿಟ್ಟು ಇನ್ನು ರೇಟಿಗೆ ಬಂದರೆ ರೇಟು ಕೂಡ ನಂಗೆ ಸ್ವಲ್ಪ ಕಮ್ಮಿನೇ ಇರಬೇಕು. ನಾನು ಜಾಸ್ತಿ ಹೈ ಕಾಸ್ಟ್ಲಿ ರೇಟುಗಳೆಲ್ಲ ನಾನು ಹಾಕ್ಕೊಳ್ಳಲ್ಲ. ರೇಟ್ ವೈಸ್ ಬಂದರೆ ಅಲ್ಲೂ ಸ್ವಲ್ಪ ಕಮ್ಮಿನೇ. ಇನ್ನು ತೊಗೊಬಂದಿದ್ದಾರೆ. ಇನ್ನು ಟಾಪ್ಸು ಅಷ್ಟೇ, 1-2-3 ಟಾಪ್ಸ್ ತೊಗೊಬಂದಿದ್ದಾರೆ. ಅವು ಕೂಡ ಚೆನ್ನಾಗಿತ್ತು ನೋಡಿ, ಎಷ್ಟು ಚೆನ್ನಾಗಿದ್ದಾವೆ ಅಂತ. ರೆಗ್ಯುಲರಾಗಿ ಹಾಕ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಬಟ್ ಇಲ್ಲಿರೋ ಸೆಕೆಗಂತೂ ಡ್ರೆಸ್ ಹಾಕ್ಕೊಳ್ಳೋಕ್ಕೆ ಇಷ್ಟ ಆಗೋಲ್ಲ, ತುಂಬಾ ಸೆಕೆ ಇರುತ್ತೆ ಅಂತ ನಿಮ್ಮ ಹತ್ರ ಎಲ್ಲ ಬ್ಲಾಗಲ್ಲೂ ಹೇಳ್ತಾನೆ ಇರ್ತೀನಲ್ಲ ನಾನು. ಇನ್ನೂ ಒಂದು 3-4 ಟಾಪ್ ತಂದಿದ್ದಾಳೆ, ಜಾಸ್ತಿನೇ ತಂದಿದ್ದಾರೆ, 3-4. ಇನ್ನು ಸ್ವಪ್ನೂ ಇಲ್ಲೇ ಇರೋದ್ರಿಂದ ಅವಳಿಗೂ ಜಾಸ್ತಿನೇ ತೊಗೊಬಂದಿದ್ರು. ನಾನೊಂದು 3-4 ತೋರಿಸ್ತಾ ಇದ್ದೀನಿ, ಅಂದರೆ ನನಗೆ ತಂದಿರೋ ಮಾತ್ರ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಅವಳಿಗೆ ಸ್ವಲ್ಪ ಜಾಸ್ತಿನೇ ತಂದಿದ್ರು ನೋಡಿ. ಸ್ಟಿಚಸ್ ಎಲ್ಲ ಅಲ್ಲೇ ಹಾಕ್ಸ್ಕೊಬಂದಿದ್ದಾರೆ. ಇಲ್ಲಿ ಸ್ಟಿಚಸ್ಸು ಕೂಡ ನನ್ನನ್ನು ಹಾಕ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅಲ್ಲಿಂದನೇ ಹಾಕ್ಸ್ಕೊಬಂದಿದ್ದಾರೆ. ಇನ್ನು ಹೂವಿನ ವಿಷಯಕ್ಕೆ ಬಂದರೆ ಅಂತೂ ನನಗಂತೂ ತುಂಬಾ ಇಷ್ಟ. ಹೂವು ಅಂದರೆ ದೇವರಿಗೆ ಕಲರ್ ಹೂವು ಇಟ್ಬಿಟ್ಟು ಪೂಜೆ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಲ್ವಾ. ಹಾಗಾಗಿ ನಾನು ಸ್ವಲ್ಪ ಹೂವು ಎಲ್ಲ ಜಾಸ್ತಿನೇ ಇಷ್ಟಪಟ್ಟು ಗೌರಿಬಿದೂರಿಂದ ಹೂವು ತಂದ್ಕೊತಾ ಇರ್ತೀನಿ. ಬೆಂಗಳೂರಿಗೆ ಹೋದಾಗ ಅಲ್ಲಿಂದ ಕೂಡ ಹೂವು ತೊಗೊಬರ್ತಾ ಇರ್ತೀನಿ. ಹಂಗಾಗ್ಬಿಟ್ಟು ಇನ್ನು ಅಮ್ಮ ಕೂಡ ತೊಗೊಬಂದವ್ರೆ ಅಲ್ಲಿಂದ. ಫಸ್ಟ್ ಟೈಮು ಅಪ್ಪ ಅಮ್ಮ ಇಬ್ಬರು ಬಂದಿದ್ದು, ಅಲ್ಲಿಂದ ತೊಗೊಬಂದಿದ್ದಾರೆ. ನಾನು ಮುಂದಿನ ಬ್ಲಾಗಲ್ಲಿ ಅಪ್ಪ ಅಮ್ಮನ ಜೊತೆ ಕೂಡ ವಿಡಿಯೋ ಶೇರ್ ಮಾಡ್ತೀನಿ. ಆದರೆ ಅವ್ರು ಆಲ್ರೆಡಿ ಹೊರಡಬೇಕು ಅಂತವ್ರೆ, ಬಂದಿದ್ದೆ ನಿನ್ನೆ, ಇನ್ನು ಶುಕ್ರವಾರ ಬಂದಿದ್ದಾರೆ, ಆಗಲಿ ಇವತ್ತು ಹೊರಡಬೇಕು ಅಂತ ಇದ್ದಾರೆ. ಇನ್ನು ಮಲ್ಲಿಗೆ ಹೂವು ಅಂತ ಹೇಳ್ಬಿಟ್ಟು ಅಮ್ಮ ಮುಡ್ಕೊಳ್ಳೋಕ್ಕೆ ಅಂತ ಮಲ್ಲಿಗೆ ಹೂವು ಕೂಡ ತಂದವ್ರೆ. ನೋಡೋಣ, ಆದರೆ ಮುಡ್ಕೊಳ್ಳೋಣ, ಇಲ್ಲಾಂದರೆ ಪೂಜೆಗೆ ಉಪಯೋಗಿಸ್ಬಿಡ್ತೀನಿ. ಇನ್ನು ಇದ್ರ ಬಗ್ಗೆ ಅಂತೂ ಹೇಳಲೇಬೇಕು, ಏಕೆಂದರೆ ಏಲಕ್ಕಿ ಬಾಳೆಹಣ್ಣು ಈ ಕಡೆ ಸಿಗೋದಿಲ್ಲ, ಈ ಕಡೆ ಎಲ್ಲ ಪಚ್ಚ ಬಾಳೆಹಣ್ಣೆ. ಅದಕ್ಕೆ ಒಂದೊಂದಕ್ಕೆ ಒಂದೊಂದು ಹೆಸರಿಕೊಂಡು ಅವನ್ನೇ ಮಾರ್ತಾರೆ. ನಮಗಂತೂ ಏಲಕ್ಕಿ ಬಾಳೆಹಣ್ಣು ನಮ್ಮ ಕಡೆ ತಿಂದು ಅಭ್ಯಾಸ ಆಗಿಬಿಟ್ಟಿದೆಯಲ್ಲ. ಇನ್ನು ಅವನ್ನು ಕೂಡ ತೊಗೊಬಂದಿದ್ರು, ಆದರೆ ಸ್ವಲ್ಪ ಎಲ್ಲನೂ ಮೆತ್ತಗಾಗ್ಬಿಟ್ಟಿತ್ತು. ಅಂದರೆ ಪಾಪ ಅಷ್ಟು ದೂರದಿಂದ ತಂದಿದ್ದಾರಲ್ಲ, ಟ್ರೈನಲ್ಲಿ ಒಂಥರ ಆಗಿಬಿಟ್ಟಿದ್ದಾವೆ ಬಿಸಿಗೆ. ಇನ್ನು ಅದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕಿಕ್ಕಿದ್ದಾರೆ ಅಮ್ಮ. ಇನ್ನು ಇದು ಬಂದುಬಿಟ್ಟು ಮೊಮ್ಮಕ್ಕಳಿಗೆ ತಂದಿದ್ದಾರೆ. ಇನ್ನು ಸ್ವೀಟ್ಸ್ ಅಂದರೆ ನಂಗೆ ತುಂಬಾ ಇಷ್ಟ, ಬಟ್ ಜಾಸ್ತಿ ತಿನ್ನೋಕ್ಕೋಗಲ್ಲ, ಯಾಕೆ ಬೇಕು ಅಂತ ಹೇಳಿ.
ಸ್ವೀಟ್ಸು ತೊಗೊಬಂದಿದ್ದಾರೆ. ಅಮ್ಮ ಸ್ವೀಟ್ಸು, ಹಂಗೆ ಚಕ್ಲಿ, ಕೋಡ್ಬಳೆ ಈ ಥರದ್ದೆಲ್ಲ ಸ್ವಲ್ಪ ತೊಗೊಬಂದಿದ್ರು. ಇನ್ನು ನಾನು ಸ್ವಲ್ಪ ದೇವ್ರ ಸಾಮಾನು ಬೇಕಿತ್ತು. ವರಮಹಾಲಕ್ಷ್ಮಿ ಬರ್ತಾ ಇದೆಯಲ್ಲ, ಮುಂದಿನ ದಿನಗಳಲ್ಲಿ ಪ್ರಿಪ್ರೇಷನ್ಸ್ ಬಗ್ಗೆ ಎಲ್ಲ ತೋರಿಸ್ತೀನಿ. ಇದು ವರಮಹಾಲಕ್ಷ್ಮಿಗೆ ಅಂತ ಹೇಳಿ ತರಿಸ್ಕೊಂಡೆ ನಾನು. ಒಂದಿತ್ತು ಆಲ್ರೆಡಿ, ಅದು ಯಾಕೋ ಅಷ್ಟೊಂದು ಚೆನ್ನಾಗಿಲ್ಲ, ಅಂದರೆ ಒಂದು ಸೈಡಿಗೆ ಬಂದಂಗೆ ಅನ್ನಿಸ್ತಾಯಿತ್ತು. ಅದಕ್ಕೆ ಇದೊಂದು ತರಿಸಿದ್ದೀನಿ. ಹಾಗೆ ಇನ್ನು ಮಾಮೂಲಿಯಾಗಿ ಸ್ಟಿಕ್ಕರ್ಸ್ ಕಲೆಕ್ಷನ್ ಎಲ್ಲ ನಾನು ಅಲ್ಲಿಂದನೇ ಗೌರಿಬಿದನೂರಿಗೆ ಹೋದಾಗ ಅಮ್ಮನ ಮನೆಗೆ ಅಲ್ಲಿಂದನೇ ತಂದ್ಕೊಂಡ್ಬಿಡ್ತೀನಿ. ಹಾಗಾಗಿ ಅವರು ಕೂಡ ನನ್ನ ತಂಗಿ ಕೊಟ್ಟು ಕಳಿಸಿದಾಳೆ ಅಲ್ಲಿಂದ. ಇನ್ನು ಲಕ್ಷ್ಮೀ ದೇವಿಗೆ ಸೀರೆ ಉಡ್ಸೋಕ್ಕೆ ಅಂತ ಗುಂಡ್ಪಿನ್ ಕಳಿಸಿದಾಳೆ. ಗುಂಡ್ಪಿನ್ ಒಂದು ಬಾಕ್ಸ್ ಪೂರ್ತಿ ಕಳಿಸ್ಬಿಟ್ಟಿದ್ದಾಳೆ. ಒಂದು 2-3 ಸಲ ಉಡಿಸ್ಬೋದು ನಾನು, ಅಷ್ಟೊಂದು ಗುಂಡ್ಪಿನ್ ಕಳಿಸ್ಬಿಟ್ಟಿದ್ದಾಳೆ. ಇನ್ನು ನೋಡೋಣ ಇನ್ನು ಏನೇನು ತಂದು ಕೊಟ್ಟು ಕಳಿಸಿದಾಳೆ ಅಂತ. ನಾನು ಯಾವಾಗೂ ವರಮಹಾಲಕ್ಷ್ಮಿಗೆ ನಾನು ಬ್ಲಾಗ್ಸಲ್ಲೆಲ್ಲ ಲಾಸ್ಟ್ ಟೈಮು ಶೇರ್ ಮಾಡಿದ್ದೆ. ನಾನು ಮಾಮೂಲಿ ಐಲೈನರು ಅದರಲ್ಲೇ ಅಲಂಕಾರ ಮಾಡೋದು. ಬಟ್ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಈ ಥರದ್ದು ತರಿಸಿದ್ದೀನಿ. ಕಣ್ಣು, ಮೂಗು ಎಲ್ಲ ಸಿಗುತ್ತಲ್ಲ, ಅದೆಲ್ಲ ತರಿಸ್ಕೊಂಡಿದ್ದೀನಿ. ಇನ್ನು ಇದು ಬಂದುಬಿಟ್ಟು ಡಬಲ್ ಸೈಡ್ ಗಮ್ಮು, ಅಂದರೆ ಟೇಪಲ್ಲ, ಇದು ಹೇಳ್ದಷ್ಟು ಬರ್ತಾನೆ ಇರುತ್ತೆ. ನೆಕ್ಸ್ಟ್ ಬ್ಲಾಗಲ್ಲಿ ನಾನು ತೋರಿಸ್ತೀನಿ ಮುಖವಾಡಕ್ಕೆ ಅಲಂಕಾರ ಮಾಡುವಾಗ ಆ ಥರದ್ದು. ಇನ್ನು ಬಂದುಬಿಟ್ಟು ನೈಲ್ ಪಾಲಿಶು, ಲಿಪ್ಸ್ಟಿಕ್ಕು, ಮತ್ತು ಬಟ್ಟೆ ಪಿನ್ನು, ಹಾಗೆ ಐಲೈನರು, ದೇವರಿಗೆ ಅಂತ ಇವೆಲ್ಲ. ಇನ್ನು ಇದು ಬಂದುಬಿಟ್ಟು ಸ್ವಪ್ನ ಕಾಲೇಜ್ಗೆ ಹೋಗುವಾಗ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಈ ಥರದ್ದೊಂದು ತೊಗೊಬಂದಿದ್ದಾರೆ. ಅಂದರೆ ಅವಳು ಬಣ್ಣ ಹಾಕ್ಕೊಂಡು ಹೋಗ್ಬೇಕಾಗತ್ತಲ್ಲ ಡೈಲಿ ಕಾಲೇಜ್ಗೆ, ಹಂಗಾಗ್ಬಿಟ್ಟು ಈ ಥರದ್ದೊಂದು ಕೊಟ್ಟು ಕಳಿಸಿದ್ದಾರೆ ನಮ್ಮ ತಂಗಿ. ಇನ್ನು ನನಗೂ ಕೂಡ ಒಂದು ಬೇಕು ಅಂತ ಹೇಳಿದ್ದೆ ಬಣ್ಣ ಹಾಕ್ಕೊಳ್ಳೋಕ್ಕೆ, ಏಕೆಂದರೆ ನಂದು ತುಂಬಾ ಹೇರ್ ಫಾಲ್ ಆಗ್ತಾಯಿದೆ. ಹೇರ್ ಫಾಲ್ಗೆ ಅಂತ ಟಿಪ್ಸ್ ಏನೇನೋ ಮಾಡ್ತಾಯಿದ್ದೀನಿ, ಅವನ್ನು ಶೇರ್ ಮಾಡೋಕ್ಕೆ ಆಗಿಲ್ಲ ನಿಮ್ಮ ಜೊತೆ. ಹಾಗಾಗಿ ಇದೊಂದು ಬನ್ ಕೊಟ್ಟು ಕಳಿಸಿದ್ದಾಳೆ ನೋಡಿ. ಈ ಥರ ಹಾಕ್ಕೊಂಬಿಟ್ರೆ ಸ್ವಲ್ಪ ಕೂದಲು ಜಾಸ್ತಿ ಕಾಣುತ್ತೆ ಅಂತ ಹೇಳಿ ಈ ಥರ ಬಂದು ಕಳಿಸಿದ್ದಾಳೆ. ನೋಡಬೇಕು ಯಾವ ಥರ ಬರುತ್ತೆ ಅಂತ ಟ್ರೈ ಮಾಡಬೇಕು ಹಾಕ್ಕೊಂಡು. ಇನ್ನು ಮಾಮೂಲಿ ಪಿನ್ನು, ಸ್ಟಿಕ್ಕರ್ಸ್ ಅವೆಲ್ಲ ಇದ್ದಾವೆ. ಇನ್ನು ಇದನ್ನೆಲ್ಲ ಪ್ಯಾಕ್ ಮಾಡಿ ಎತ್ತಿಕ್ಬಿಡೋಣ. ಇನ್ನು ಆಲ್ರೆಡಿ ಮಧ್ಯಾಹ್ನ ಟೈಮ್ ಆಗ್ತಾಯಿದೆ, 12 ಗಂಟೆ ಆಗ್ತಾಯಿದೆ. ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿಬಿಟ್ಟು ನಾಟಿ ಕೋಳಿ ಕಳಿಸಿದ್ರು ನಮ್ಮ ಮನೆಯವರು, ನಾಟಿ ಕೋಳಿ ಚಿಕನ್ನು. ಅದನ್ನು ಮಾಡೋಣ ಅಂತ ಹೇಳಿ ಒಂದು ಮಿಕ್ಸರ್ ಜಾರಿಗೆ 1-2 ಬೆಳ್ಳುಳ್ಳಿ, 1 ಈರುಳ್ಳಿ, ಬೆಳ್ಳುಳ್ಳಿ ನೀಟಾಗಿ ಸಿಪ್ಪೆ ತೆಗೆದು ಸೇರಿಸ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ, 1 ಇಂಚಷ್ಟು ಶುಂಠಿ, 1 ಇಂಚಲ್ಲ 2 ಇಂಚ್ ಹಾಕ್ಕೊಂಡಿದ್ದೀನಿ ಶುಂಠಿ. ಹಾಗೆ ಒಂದು ಅರ್ಧ ಕಪ್ಪಷ್ಟು ಹಸಿ ಕಾಯಿ ತುರಿ, ಹಾಗೆ ಟೊಮೊಟೊ ಒಂದು ಸಣ್ಣದು ಮೀಡಿಯಮ್ ಸೈಜ್ದು ಒಂದು ಟೊಮೊಟೊ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಪುದೀನ ಸೊಪ್ಪು ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಮಸಾಲೆಗಳು, ಕಡಲೆಪಪ್ಪು, ಹುರ್ಗಡ್ಲೆ, ಹಾಗೆ ಲವಂಗ ಒಂದು 4-5, ಒಂದು 4-5 ಇಂಚಷ್ಟು ಚಕ್ಕೆ, ಹಾಗೆ ಒಂದು ಅರ್ಧ ಚಮಚ ಗಸಗಸೆಯನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳೋಣ. ಮತ್ತೊಂದು ಕಡೆ ಒಂದು ಕುಕ್ಕರನ್ನು ತೊಗೊಳ್ಳೋಣ. ಕುಕ್ಕರ್ ಬಿಸಿಯಾದ ನಂತರ 1 ಚಮಚ ಅಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 1 ರೆಂಬೆ ಕರಿಬೇವು ಸೊಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆಗಿದ ನಂತರ ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ, ಸಣ್ಣದಾಗಿ ಕಟ್ ಮಾಡಿ ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದು ಕಂಪ್ಲೀಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ, ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ. ಇವಾಗ ನಾವು ರುಬ್ಬಿ ತೊಗೊಂಡಿರುವಂಥ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ. ನಾವೇನೇನೆಲ್ಲ ರುಬ್ಬಿದ್ವಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಡೈರೆಕ್ಟಾಗಿ ಮಸಾಲನ್ನು ಸೇರಿಸ್ಕೊಂಡು ಇವಾಗ ಹಸಿ ಸ್ಮೆಲ್ ಹೋಗೋ ತನಕ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಹಸಿ ಸ್ಮೆಲ್ಲು ಹೋಗೋ ತನಕ ಮಿಕ್ಸ್ ಮಾಡಿಕೊಂಡು ಇವಾಗ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ನೋಡಿ ಒಂದು 10 ನಿಮಿಷ ಕುದಿಸ್ಕೊಂಡಿದ್ದೀನಿ, ಹಸಿ ಸ್ಮೆಲ್ ಏನಿಲ್ಲ. ಈ ಟೈಮಲ್ಲಿ ನೀಟಾಗಿ ತೊಗೊಂಡಿರುವಂಥ ನಾಟಿ ಕೋಳಿ ಚಿಕನನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಒಂದೇ ಸಲ ಉಪ್ಪನ್ನು ಸೇರಿಸ್ಕೊಂಬಿಡಿ, ಏಕೆಂದರೆ ಆಮೇಲೆ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿ ಈ ಟೈಮಲ್ಲಿ ಸೇರಿಸ್ಕೋಬೇಕಾಗತ್ತೆ. ಹಾಗೆ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡೋಣ. ನೋಡಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಗಾದರೆ ಮಸಾಲೆ ಮತ್ತು ಚಿಕನ್ 2 ಚೆನ್ನಾಗಿ ಬೆಂದೋಗಬೇಕು. ಅಲ್ಲಿ ತನಕ ಬೆರ್ತಿದೆ ನೋಡಿ, ಚೆನ್ನಾಗಿ ಮಸಾಲೆ ಚಿಕನ್ 2 ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಚಿಕನ್ ಚೆನ್ನಾಗಿ ನೀರು ಬಿಟ್ಕೊಳ್ಳೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಥರ ಒಮ್ಮೆ ಮಾಡಿ ನೋಡಿ, ನೀವು ಕೂಡ ಪದೇ ಇದೇ ಟೇಸ್ಟಲ್ಲಿ ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ 1-2 ಚಮಚ ಧನಿಯಾ ಪೌಡರ್, ಖಾರಕ್ಕೆ ಅಚ್ಚ ಪುಡಿ ನಾನಿಲ್ಲಿ 1.5 ಚಮಚ ಉಪಯೋಗಿಸ್ತಾ ಇದ್ದೀನಿ, ನೀವು ನೋಡ್ಕೊಂಡು ಸೇರಿಸ್ಕೋಬೋದು. ಇವಾಗ ಇದನ್ನು ಕೂಡ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ. ತಪ್ಪದೇ ಈ ಥರ ನೀವು ಒಮ್ಮೆ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಾನು ರುಬ್ಕೊಂಡಿರುವಂಥ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು 1.5 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಅದನ್ನು ಕೂಡ ಸೇರಿಸಿದ್ದೀನಿ. ಸ್ವಲ್ಪ ನೀರಾಗಿದ್ದರೆ ಚೆನ್ನಾಗಿರುತ್ತೆ ನಾಟಿ ಕೋಳಿ ಸಾರು, ಹಾಗಾಗಿ
ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಟೈಮಲ್ಲಿ ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ದರೆ ಇವಾಗ ಸ್ವಲ್ಪ ಉಪ್ಪು ಖಾರವನ್ನು ಸೇರಿಸ್ಕೋಬೋದು. ಒಂದು ವೇಳೆ ಕಮ್ಮಿ ಇದ್ದರೆ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆಯೋ. ಇವಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 2 ರಿಂದ 3 ವಿಜಿಲ್ ಕೂಗಿಸ್ಕೊಳ್ಳಿ. ಇಷ್ಟೇ ರೆಡಿಯಾಗೇ ಹೋಗುತ್ತೆ. ನೋಡ್ತಾ ಇರ್ಬೋದು, ನಾನು 2 ವಿಜಿಲ್ ಅಷ್ಟೇ ಕೂಗಿಸ್ಕೊಂಡಿದ್ದು. ತುಂಬಾ ಚೆನ್ನಾಗಿ ಬಂದಿತ್ತು. ನೋಡ್ತಾ ಇರ್ಬೋದು ನೀವು ಕೂಡ, ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಹಾಗೆ ತುಂಬಾ ಈಸಿಯಾಗಿ ಮಾಡ್ಕೊಬೋದು. ಕಮ್ಮಿ ಟೈಮಲ್ಲಿ ಬೇಗನೂ ಆಗೋಗುತ್ತೆ. ನಾಟಿ ಕೋಳಿ ಚಿಕನ್ ಸಾಂಬಾರು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ. ಮುದ್ದೆ, ಚಪಾತಿ, ರೋಟಿ, ಬಟರ್ ನಾನ್ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇವಾಗ ಇದಕ್ಕೆ ಸ್ವಲ್ಪ ಕಟ್ ಮಾಡಿ ತೊಗೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ನೋಡಿ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ರಾಗಿ ಮುದ್ದೆ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನನಗೆ ಜಸ್ಟ್ ಅರ್ಧ ಗಂಟೆಯಲ್ಲಿ ನಾನು ಸಾಂಬಾರು ಮುಗಿಸೇ ಬಿಟ್ಟೆ. ನಾಟಿ ಕೋಳಿ ಸಾರು ಅರ್ಧ ಗಂಟೆಯಲ್ಲಿ ರೆಡಿ ಆಗೋಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಗಟ್ಟಿ ಇಲ್ಲ, ಹಾಗೆ ತುಂಬ ನೀರಿಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ತಪ್ಪದೆ ನೀವು ಟ್ರೈ ಮಾಡಿ. ಹಾಗೆ ಇನ್ನು ಇವತ್ತಿನ ಪೂಜೆ ಈ ಥರ ಮಾಡಿದ್ದೆ. ಅಮ್ಮ ಹೂವು ಎಲ್ಲ ತಂದಿದ್ರಲ್ಲ, ಹೂದಲ್ಲೆಲ್ಲ ಅಲಂಕಾರ ಮಾಡಿ ಈ ಥರ ಮಾಡಿದೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ತಪ್ಪದೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.